ಶಾಸಕ ಸತೀಶ್ ರೆಡ್ಡಿ ಕಾರ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣ ಸಂಬಂಧ ಶಾಸಕ ಸತೀಶ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂವರು ಆರೋಪಿಗಳಲ್ಲಿ ಒಬ್ಬ ಕುಡುಕ, ಒಬ್ಬ ಡ್ರಗ್ ವ್ಯಸನಿ. ಇವರೆಲ್ಲ ಕೇಬಲ್ ಕೆಲಸಗಾರರು. ಇವರ ಹಿಂದೆ ಒಬ್ಬ ಸೂತ್ರಧಾರ ಇದ್ದಾನೆ. ಇವರು ಕೇವಲ ಪಾತ್ರಧಾರಿಗಳು ಅಷ್ಟೇ. ಇದರಲ್ಲಿ ಒಬ್ಬ ನೇಪಾಳಿ ಇದ್ದಾನೆ. ಅವನಿಗೆ ರಾತ್ರಿ 10 ಗಂಟೆ ನಂತರ ನನ್ನನ್ನು ಒಂಟಿಯಾಗಿ ಯಾಕೆ ಭೇಟಿ ಆಗೋಕೆ ಬರ್ತಾನೆ, ಅವನಿಗೆ ಕಾರಣ ಇಲ್ಲದೆ ಯಾಕೆ ಭೇಟಿ ಆಗ್ತಾನೆ, ನನಗೆ ಒಂದಿಷ್ಟು ಮಾಹಿತಿ ಇದೆ. ಗೃಹ ಸಚಿವರಿಗೆ ಆ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ. ಪೊಲೀಸ್ ತನಿಖೆ ಆಗಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಈ 3 ಜನ ಸಿಕ್ಕಿದ್ದಾರೆ ಇವರ ವಿರುದ್ಧ ನಾನು ಯಾವತ್ತೂ ಕೂಡ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದಾಗ್ಲಿ ಅಥವಾ ಇವ್ರ ವಿರುದ್ಧ ಇವ್ರನ್ನ ನಾನು ಯಾವತ್ತೂ ಭೇಟಿ ಆಗಿಲ್ಲ. ಅವರು ನನ್ನನ್ನು ಭೇಟಿ ಆಗಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ರಾತ್ರಿ 10 ಗಂಟೆಯಲ್ಲಿ ನನ್ನನ್ನು ಒಂಟಿಯಾಗಿ ಭೇಟಿ ಆಗಲಿಕ್ಕೆ ತುಂಬಾ ಸಾರಿ ಪ್ರಯತ್ನ ಮಾಡಿದ್ದಾರೆ. ಕೆಲಸ ಬೇಕು ಅಂದ್ರೆ ಬೆಳಗ್ಗೆ ಬರ್ತಾನೆ, 9 ಗಂಟೆಯಲ್ಲಿ ಬರ್ತಾನೆ. ನನಗಿಂತ ಕೆಲಸ ಬೇಕು ಅಂತಾನೆ ಅಥವಾ ಇನ್ನು ಯಾವ್ದಾದ್ರು ಸಿಗ್ನೇಚರ್ ಬೇಕಿದ್ರೆ ನಾವು ಮಾಡಿಕೊಡ್ತೇವೆ. ಅವೆಲ್ಲವನ್ನ ಮಾಡುವಂತ ದಿನನಿತ್ಯ ಮಾಡುವಂತ ನನಗೆ ರಾತ್ರಿ 9-10 ಗಂಟೆಯಲ್ಲಿ ಬಂದು ಭೇಟಿ ಆಗುವಂಥದ್ದು ಏನಿರುತ್ತೆ. ಮತ್ತೆ ಅವರು 3 ಜನರಲ್ಲಿ 2 ಡ್ರಗ್ ವ್ಯಸನಿಗಳಿದ್ದಾರೆ, ಒಬ್ಬ ಕುಡುಕ ಇದ್ದಾನೆ. ಮತ್ತೆ ಇವರೆಲ್ಲರೂ ಕೂಡ ಕೇಬಲ್ ನೆಟ್ವರ್ಕ್ ಅಲ್ಲಿ ದಿನ ಕೆಲಸ ಮಾಡುವಂತವ್ರು. ಈ ಕೇಬಲ್ ನೆಟ್ವರ್ಕ್ ಮಾಡಿಸುವಂತವ್ರು ಯಾರು? ನಮ್ಮ ಭಾಗದಲ್ಲಿ ಕೇಬಲ್ ನೆಟ್ವರ್ಕ್ ಮಾಡಿಸುವಂತವ್ರು ಯಾರು? ಅದರಿಂದ ಇದ್ರ ಹಿಂದೆ ಒಬ್ಬ ಸೂತ್ರಧಾರ ಅಂತೂ ಇದ್ದಾನೆ. ಇವರೆಲ್ಲ ಬರೀ ಪಾತ್ರಧಾರಿಗಳು ಅಷ್ಟೇ. ಇವರು ಸಿಕ್ಕಾಕೊಂಡಾಗ ಏನ್ ಹೇಳಬೇಕು ಪೊಲೀಸ್ ಮುಂದೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳಿಸಿದ್ದಾರೆ. ಇಡೀ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಫಿಯಾ ಹಿಂಗಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನನಗೆ ಒಂದಷ್ಟು ಮಾಹಿತಿಗಳಿದ್ದಾವೆ. ಎಲ್ಲ ಮಾಹಿತಿಗಳನ್ನು ನಾನು ಪೊಲೀಸರ ಒಟ್ಟಿಗೆ ನಿನ್ನೆನೂ ಕೂಡ ಹಂಚ್ಕೊಂಡಿದ್ದೇನೆ. ಮತ್ತೆ ಅದನ್ನ ನಮ್ಮ ಗೃಹ ಮಂತ್ರಿಗಳಿಗೂ ಕೂಡ ನಾನು ಹಂಚ್ಕೋತೇನೆ. ನಾನು ತನಿಖೆ ಹಂತದಲ್ಲಿ ಯಾರ ಹೆಸರನ್ನು ಕೂಡ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಮತ್ತಷ್ಟು ಸುದ್ದಿ